ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಓರ್ವ ಅನಿವಾಸಿ ಭಾರತೀಯ ಬೆಂಗಳೂರಿಗೆ ಬರ್ತಾನೆ. ರಾತ್ರಿಯ ಹೊತ್ತು ಎದೆ ನೋವು ಕಾಣಿಸ್ಕೊಳ್ಳುತ್ತೆ. ಅಲ್ಲಿ ಆಟೋ ಹತ್ತುತ್ತಾರೆ. ಆಟೋದವನು ನೇರವಾಗಿ ಜಯದೇವ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ತಕ್ಷಣ ವೈದ್ಯರು ಬಂದು ನೋಡ್ತಾರೆ, ಇ ಸಿ ಜಿ ತೆಗಿತಾರೆ. ಇ ಸಿ ಜಿ ಸಹಜವಾಗಿರುತ್ತೆ, ಯಾವುದೇ ಬದಲಾವಣೆ ಇರಲ್ಲ. ಹೃದಯಾಘಾತ ಆಗಿದೆ ಎನ್ನುವ ಯಾವ ಲಕ್ಷಣವೂ ಇರೋದಿಲ್ಲ. ಬಹುಶಃ ಅತ್ಯಾಮ್ಲೀಯತೆಯಿಂದ ಎದೆ ನೋವು ಕಾಣಿಸ್ಕೊಂಡಿರಬಹುದು ಅಂತ ಔಷಧವನ್ನು ಬರೆಕೊಟ್ಟು ಕಳಿಸ್ತಾರೆ. ಎಷ್ಟಪ್ಪ ಆಯಿತು ಒಟ್ಟು ವೆಚ್ಚ ಅಂತ ಕೇಳಿದ್ರೆ 92 ರೂಪಾಯಿಗಳು ಅಂತ ಹೇಳ್ತಾರೆ. ಅಷ್ಟು ರೂಪಾಯಿಗಳನ್ನು ಕೊಟ್ಟು ಆತ ಹೋಗ್ತಾನೆ. ಅಮೆರಿಕಕ್ಕೆ ಹೋದ ಮೇಲೆ ಅಲ್ಲಿನ ಅಧ್ಯಕ್ಷರಾಗಿದ್ದ ಬರಾಕ್ ಒಬಾಮಾ ಅವರಿಗೆ ಇಡೀ ಘಟನೆಯನ್ನು ಬರೆದು $2 ಕಡಿಮೆ ವೆಚ್ಚದಲ್ಲಿ ನನಗೆ ಚಿಕಿತ್ಸೆ ದೊರೆತಿದೆ. ಹೋದ ತಕ್ಷಣವೇ ವೈದ್ಯರು ಬಂದು ನೋಡಿದ್ದಾರೆ, ಔಷಧಿ ಕೊಟ್ಟಿದ್ದಾರೆ, ಏನೂ ಇಲ್ಲ ಅಂತ ಧೈರ್ಯ ಭರವಸೆ ಕೊಟ್ಟು ಕಳಿಸಿದ್ದಾರೆ. ಅಮೆರಿಕದಲ್ಲಿ ಯಾಕೆ ಹೀಗೆ ಇಲ್ಲ? ಬರಾಕ್ ಒಬಾಮಾ ಅವರಿಗೆ ಆಶ್ಚರ್ಯ ಆಗುತ್ತೆ, ಯಾವುದು ಈ ಆಸ್ಪತ್ರೆ ಅಂತ. ನೇರವಾಗಿ ಆ ಆಸ್ಪತ್ರೆಯ ಮಾಹಿತಿಯನ್ನು ಪಡೆದುಕೊಂಡು ಆ ಆಸ್ಪತ್ರೆಯ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರನ್ನು ಅಭಿನಂದಿಸ್ತಾ, ನಾನೊಂದು ತಂಡವನ್ನು ಕಳಿಸ್ತೇನೆ ನಿಮ್ಮ ಆಸ್ಪತ್ರೆಗೆ. ನಿಮ್ಮ ಆಸ್ಪತ್ರೆ ಹೇಗೆ ಪರಿಣಾಮಕಾರಿಯಾಗಿ ಈ ರೀತಿಯ ಕೆಲಸವನ್ನು ಮಾಡ್ತಾ ಇದೆ, ಅದನ್ನು ಅಧ್ಯಯನ ಮಾಡಬೇಕು, ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ಮಂಜುನಾಥ್ ಒಪ್ಕೋತಾರೆ. ಹಾಗೆಯೇ ಬಂದು ಅಧ್ಯಯನ ಮಾಡ್ಕೊಂಡು ಹೋಗ್ತಾರೆ. ಡಾಕ್ಟರ್ ಸಿ ಎನ್ ಮಂಜುನಾಥ್ ಒಬ್ಬ ಮನುಷ್ಯ ಮನಸ್ಸು ಮಾಡಿದರೆ ಏನೆಲ್ಲ ಸಾಧಿಸಬಹುದು ಅನ್ನೋದಕ್ಕೆ ಬಹಳ 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 ಉತ್ತಮ ಉದಾಹರಣೆ. ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಬದುಕು ಸಾಧನೆಯನ್ನು ಕುರಿತಂಥ ಒಂದು ಸೊಗಸಾದ ಕೃತಿ ಆಧುನಿಕ ಧನ್ವಂತರಿ. ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಭಿನಂದನಾ ಗ್ರಂಥ. ಸಂಪಾದಕರು ಡಾಕ್ಟರ್ ಸುಕನ್ಯಾ ಸೂನಗಹಳ್ಳಿ ಅವರು. ಈ ಒಂದು ಪುಸ್ತಕದಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಬದುಕಿನ ಒಂದು ಪಕ್ಷಿ ನೋಟವನ್ನು ನಾವು ನೋಡಬಹುದು. 4 ಭಾಗಗಳನ್ನಾಗಿ ಮಾಡಿದ್ದಾರೆ. ಮೊದಲ ಭಾಗದಲ್ಲಿ ಶುಭಾಶೀರ್ವಾದ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರು, ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರು ಹಾಗೂ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮಂಜುನಾಥ್ ಅವರ ಸಾಧನೆಯ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಬರೀತಾರೆ. ಎರಡನೆಯ ಭಾಗದಲ್ಲಿ ಒಡಲಾಳದ ಸಾಲುಗಳು ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ, ನಾಗತಿಹಳ್ಳಿ ಚಂದ್ರಶೇಖರ್, ಪ್ರೊಫೆಸರ್ ಎಂ ಕೃಷ್ಣೇಗೌಡ, ಸಿ ಆರ್ ಚಂದ್ರಶೇಖರ್, ಡಾಕ್ಟರ್ ಎಂ ಎ ಶೇಖರ್, ಪ್ರೊಫೆಸರ್ ಸಿ ನಾಗಣ್ಣ, ಚಿಕ್ಕತಿಮ್ಮಯ್ಯ, ಪಾಂಡುರಂಗ, ಡಾಕ್ಟರ್ ಚಿಕ್ಕಮೊಗ, ಡಾಕ್ಟರ್ ದೇವರಾಜು ಸಿ ಜಿ, ಹೀಗೆ ಅನೇಕ ಮಹನೀಯರು ಏನು ಅವರ ಜೊತೆ ಒಡನಾಡಿದ್ದಾರೆ. ವೈದ್ಯಕೀಯವಾಗಿಯೋ, ಸಾಹಿತ್ಯಿಕವಾಗಿಯೋ ಹಾಗೂ ಸಾಮಾಜಿಕವಾಗಿಯೋ ಮಂಜುನಾಥ್ ಅವರ ಜೊತೆ ತಮ್ಮ ಅನುಭವ ಹೇಗಿತ್ತು ಅನ್ನೋದನ್ನು ದಾಖಲಿಸ್ತಾರೆ. ಅದಾದ ಮೇಲೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ವ್ಯಕ್ತಿ ಚಿತ್ರಣ ಏನಿದೆ ಅದನ್ನು ಸೊಗಸಾಗಿ ಕಟ್ಟಿಕೊಡ್ತಾರೆ ಡಾಕ್ಟರ್ ಸುಕನ್ಯಾ ಸೂನಗಹಳ್ಳಿ ಅವರು. ಹೃದಯವಂತ, ಹೃದಯ ತಜ್ಞ ಅಂತ ಕರೀತಾರೆ ಮಂಜುನಾಥ್ ಅವರನ್ನು. ಇನ್ನು 4ನೆಯ ಭಾಗ ನೆನಪಿನೋಕುಳಿಯಲ್ಲಿ ಅನ್ನೋದು ಏನಿದೆ, ಅದ್ಭುತವಾದ ವರ್ಣಚಿತ್ರಗಳನ್ನು ಒಳಗೊಂಡಿದೆ ಈ ಒಂದು ಭಾಗ. ಇಷ್ಟು ಉತ್ತಮವಾದ ವರ್ಣಚಿತ್ರಗಳು, ಈ ಪ್ರಮಾಣದ ವರ್ಣಚಿತ್ರಗಳು ಬಹುಶಃ ಯಾವುದೇ ಪುಸ್ತಕದಲ್ಲಿ ಇಲ್ಲ ಅಂದರೆ ಅದು ಅತಿಶಯೋಕ್ತಿ ಆಗಲಾರದು. ಹಾಗಾಗಿ ಡಾಕ್ಟರ್ ಮಂಜುನಾಥ್ ಅವರ ಬದುಕು, ಸಾಧನೆ ಇವುಗಳ ಪಕ್ಷಿ ನೋಟವನ್ನು ಅನೇಕ ಮಹನೀಯರ ಕಣ್ಣುಗಳ ಮೂಲಕ ನೋಡುವ ಒಂದು ಅಪೂರ್ವ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಡಾಕ್ಟರ್ ಸುಕನ್ಯಾ ಸೂನಗಹಳ್ಳಿ ಅವರು. ಹಾಗಾಗಿ ಮಂಜುನಾಥ್ ಅವರ ಬದುಕಿನ ಸಾಧನೆಯ ಒಂದು ಪಕ್ಷಿ ನೋಟವನ್ನು ಪಡೆಯೋದಕ್ಕೆ ಈ ಆಧುನಿಕ ಧನ್ವಂತರಿ ಎನ್ನುವ ಪುಸ್ತಕವನ್ನು ಒಮ್ಮೆ ಓದಬಹುದು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನಾನು ಕೆ ಎಚ್ ಶ್ರೀಕಾಂತ್ ಅಂತ ಹೇಳಿ,
ಮೈಸೂರಿಂದ ಬಂದಿದ್ದೇನೆ. ನಾನು PMLನಲ್ಲಿ 30 ವರ್ಷ ಸರ್ವಿಸ್ ಮಾಡಿ ನಿವೃತ್ತಿಯಾಗಿದ್ದೇನೆ. ನನ್ನ ಹವ್ಯಾಸಗಳು ಕ್ರೀಡೆಯನ್ನು ವೀಕ್ಷಿಸುವುದು ಮತ್ತು ಸಂಗೀತವನ್ನು ಕೇಳುವುದು. ಬಹಳ ಸಂತೋಷ ಶ್ರೀಕಾಂತ್. ಸ್ವಾಗತ ಕಾರ್ಯಕ್ರಮಕ್ಕೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಶಾಂತ. ಬೆಂಗಳೂರಿನ ರಾಮಮೂರ್ತಿ ನಗರದಿಂದ ಬಂದಿದ್ದೇನೆ. ನಾನು ಕೇಂದ್ರ ಸರ್ಕಾರದ ESI ಕಾರ್ಪೊರೇಷನ್ನಲ್ಲಿ 36 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕ ಓದುವುದು, ಹಾಡುಗಳನ್ನು ಕೇಳುವುದು. ಶಾಂತ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಪ್ರಶಾಂತ್ ವಿ ಮಂಗಳಬೇಡೆ ಅಂತ. ವೃತ್ತಿಯಲ್ಲಿ ನಾನು ಫಿಸಿಯೋಥೆರಪಿಸ್ಟ್ ಆಗಿ ಇಲ್ಲೇ ಬೆಂಗಳೂರಿನ ಜಿಗಣಿಯಲ್ಲಿರುವ ಎಸ್ ವ್ಯಾಸ ಯೂನಿವರ್ಸಿಟಿಯ ಫಿಸಿಯೋಥೆರಪಿ ಸ್ಕೂಲಲ್ಲಿ ಪ್ರಾಂಶುಪಾಲನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಪ್ರವೃತ್ತಿ ಬಂದು ಚೆಸ್ ಆಡುವುದು ಮತ್ತು ಸಂಗೀತ ಕೇಳುವುದು. ಪಟ್ಟಂತೇಳಿ ಕಾರ್ಯಕ್ರಮ ತಪ್ಪದೇ ನೋಡು. ಡಾಕ್ಟರ್ ಪ್ರಶಾಂತ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರೂ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ ಒಡ ಹುಟ್ಟಿದವರು, ಡಾಕ್ಟರ್ ಕೆ ಶಿವರಾಮ ಕಾರಂತ ಬರೆದಿರುವಂಥ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ರಾಮಸೇತು ಯಾವ 2 ದ್ವೀಪಗಳ ನಡುವೆ ಸಂಪರ್ಕವನ್ನು ಕಲ್ಪಿಸುತ್ತದೆ? ಆಯ್ಕೆಗಳನ್ನು ನೋಡೋಣ. ರಾಮೇಶ್ವರಂ ಮನ್ನಾರ್, ಧನುಷ್ಕೋಡಿ ಕರೈತೀವು, ರಾಮೇಶ್ವರಂ ಮಂದೈತೀವು, ರಾಮೇಶ್ವರಂ ಪುಲಿಯಾಂತೀವು. ಮೊದಲಿಗೆ ಶ್ರೀಕಾಂತ್. ಆಪ್ಷನ್ 1 ರಾಮೇಶ್ವರಂ ಮನ್ನಾರ್. ರಾಮೇಶ್ವರಂ ಮನ್ನಾರ್ ಅಂತ ಹೇಳ್ತಾ ಇದ್ದಾರೆ. ಪ್ರಶಾಂತ್. ಮೂರನೇ ಆಪ್ಷನ್. ಅದೇ ಉತ್ತರವಾ? ಉತ್ತರವನ್ನು ನೋಡೋಣ. ರಾಮೇಶ್ವರಂ ಮನ್ನಾರ್ ಸರಿಯಾದ ಉತ್ತರ. ಒಡ ಹುಟ್ಟಿದವರು ಈ ಕಾದಂಬರಿ ಪುಸ್ತಕವನ್ನು ಶ್ರೀಕಾಂತ್ ಅವರಿಗೆ ಕೊಟ್ಟಿದ್ದೇನೆ. ರಾಮಸೇತು ಅಂತ ನಾವು ಯಾವ ಒಂದು ರಚನೆಯನ್ನು ಕರೀತೇವೆ ಅದನ್ನು ಅಮೆರಿಕನ್ಸು ಅದನ್ನು ಆ್ಯಡಮ್ ಬ್ರಿಡ್ಜ್ ಅಂತ ಕರೀತಾರೆ. ಈ ರಾಮಸೇತುವಿನ ಸಮಗ್ರ ಚಿತ್ರಣವನ್ನು ಇವತ್ತು ಇಸ್ರೋ ಪೂರ್ಣಗೊಳಿಸಿದೆ. ಇಸ್ರೋ ಪೂರ್ಣಗೊಳಿಸಿ ಇದು ಸುಣ್ಣಗಲ್ಲಿಂದ ಆಗಿರುವ ಸೇತುವೆ ಅನ್ನೋ ಒಂದು ತೀರ್ಮಾನವನ್ನು ನೀಡಿದೆ. ಈ ಸೇತುವೆ ಗಲ್ಫ್ ಆಫ್ ಮನ್ನಾರ್ ಮತ್ತು ಪಾಕ್ ಸ್ಟ್ರೇಟ್, ಪಾಕ್ ಜಲಸಂಧಿ, ಈ ಎರಡೂ ಜಲಭಾಗಗಳು ಏನಿದೆ ಅವುಗಳನ್ನು ಪ್ರತ್ಯೇಕಿಸುತ್ತಂತೆ. ಇದು 3 ಅಡಿಯಿಂದ 30 ಅಡಿಯವರೆಗೆ ಆಳ ಇದೆಯಂತೆ. ಆ ಕಡೆ ಮತ್ತು ಈ ಕಡೆ ತುಂಬ ಆಳವಾದ ಸಮುದ್ರ ಅಲ್ಲ ಇದು. ವಾಸ್ತವದಲ್ಲಿ ಕ್ರಿಸ್ತಶಕ 1480ರಲ್ಲಿ ಪ್ರಾಕೃತಿಕ ವಿಕೋಪ ಸಂಭವಿಸಿದಾಗ ನೀರು ಈ ಸೇತುವೆಯ ಮೇಲೆ ಹರಡಿಕೊಳ್ಳುತ್ತೆ. ಅದಕ್ಕೆ ಮೊದಲು ನೇರವಾದ ಸಂಪರ್ಕ ಶ್ರೀಲಂಕಾಕ್ಕೂ ಭಾರತಕ್ಕೂ ಇತ್ತು. ಈ 14-15ನೇ ಶತಮಾನದಲ್ಲಿ ನಡೆದಂಥ ಅವಘಡಗಳ ಕಾರಣ ನೀರಿನಿಂದ ಆವೃತವಾಗಿದೆ ಅಂತ ಹೇಳ್ತಾರೆ. ಮುಂದಿನ ಪುಸ್ತಕ ಬದುಕಿನ ಚೌಚೌಬಾತ್, ವೈವಿಧ್ಯಮಯ ಕಿರುಗಥಾಗುಚ್ಛ, ವೆಂಕಟೇಶ್ MT ಬರೆದಿರುವಂಥದ್ದು. ಪ್ರಶ್ನೆ: ಭರವಸೆಯ ದ್ವೀಪ ಎಂಬ ಅರ್ಥವನ್ನು ಕೊಡುವ ಹೋಪ್ ಐಲ್ಯಾಂಡ್ ಯಾವ ರಾಜ್ಯಕ್ಕೆ ಹೊಂದಿಕೊಂಡಂತೆ ಇದೆ? ಆಯ್ಕೆಗಳನ್ನು ನೋಡೋಣ. ಗುಜರಾತ್, ಆಂಧ್ರ ಪ್ರದೇಶ, ಪಶ್ಚಿಮ ಬಂಗಾಳ, ತಮಿಳುನಾಡು. ಮೊದಲಿಗೆ ಶಾಂತ, ಆನಂತರ ಪ್ರಶಾಂತ್. ಪಶ್ಚಿಮ ಬಂಗಾಳ. ಆಯ್ಕೆ 3. ಪ್ರಶಾಂತ್. ಅದೇ ಉತ್ತರ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಆಂಧ್ರ ಪ್ರದೇಶ ಆಗಿತ್ತು. ಒಬ್ಬರು ಒಂದು ಉತ್ತರ ಕೊಟ್ಟಾಗ ಅದೇ ಉತ್ತರ ಅಂತ ಹೇಳೋದು ಅಷ್ಟು ಸರಿಯಾದ ಉಪಾಯ ಅಲ್ಲ. ಅನುಮಾನ ಇದ್ದಾಗ ಮತ್ತೊಂದಕ್ಕೆ ಪ್ರಯತ್ನ ಪಡಬೇಕು. ಖಚಿತವಾಗಿ ಗೊತ್ತಿದ್ದರೆ ಆಯಿತು ಅಂತ ಒಪ್ಕೋಬಹುದು. ಗೋದಮೊಟ್ಟೆ, ಟ್ಯಾಡ್ಪೋಲ್ ಅಂತ ನಾವೇನು ಕರಿತೇವೆ, ಗೋದಮೊಟ್ಟೆ ಅಂತ ಏನು ಕರಿತೇವೆ, ಆ ಆಕಾರದಲ್ಲಿ ಒಂದು ದ್ವೀಪ ಇದೆಯಂತೆ. ಇದು ಮೊದಲಿಂದಲೂ ಇದ್ದಂಥ ದ್ವೀಪ ಅಲ್ಲ. ಇದು 18ನೇ ಶತಮಾನದಲ್ಲಿ ಕೊರಿಂಗ ಅಂತ ಒಂದು ನದಿ, ಆ ನದಿ
ಒಂದಷ್ಟು ಮಣ್ಣನ್ನು ತಂದು 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 ಸಮುದ್ರಕ್ಕೆ ಸುರಿಯುತ್ತಂತೆ. ಹೀಗೆ ಸುರಿದು ಆದಂಥ ದ್ವೀಪ. ಹಾಗಾಗಿ ಇದನ್ನು ಹೋಪ್ ಐಲ್ಯಾಂಡ್, ಭರವಸೆಯ ದ್ವೀಪ ಅಂತ ಕರೀತಾರೆ. ಇಲ್ಲಿ 2 ಹಳ್ಳಿಗಳಿವೆಯಂತೆ ಈ ಒಂದು ಪುಟ್ಟ ದ್ವೀಪದಲ್ಲಿ. ಸುಮಾರು 400 ಕುಟುಂಬಗಳು ವಾಸವಾಗಿದೆಯಂತೆ ಇಲ್ಲಿ. ವಿಶೇಷ ಏನು ಅಂದರೆ, ಯಾಕೆ ಈ ದ್ವೀಪ ಜಾಗತಿಕ ಮಹತ್ವವನ್ನು ಪಡೆದಿದೆ ಅಂದರೆ, ಅಲಿವರ್ ರಿಡ್ಲೆ ಆಮೆಗಳು ಏನಿವೆ ಅವು ತಮ್ಮ ಸಂತಾನವರ್ಧನೆಗಾಗಿ ಈ ದ್ವೀಪಕ್ಕೆ ಬಂದು ಇಲ್ಲಿ ಮೊಟ್ಟೆಗಳನ್ನು ಇಟ್ಟು ಹೋಗುತ್ತವೆ. ಹಾಗಾಗಿ ಈ ದ್ವೀಪಕ್ಕೆ ಜಾಗತಿಕ ಮಟ್ಟದಲ್ಲಿ ಒಂದು ಪ್ರಾಮುಖ್ಯತೆ ದೊರೆತಿದೆ. ಮುಂದಿನ ಪುಸ್ತಕ ಗ್ರಹಣ, ಕಥಾ ಸಂಕಲನ, GK ಐತಾಳ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಪೊನ್ಮುಡಿ ಬೆಟ್ಟ ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ಪುದುಚೇರಿ, ಲಕ್ಷದ್ವೀಪ, ಕೇರಳ, ತಮಿಳುನಾಡು. ಮೊದಲಿಗೆ ಬರೆದಿರುತ್ತಿದ್ದಾರೆ ಶಾಂತ, ಆನಂತರ ಪ್ರಶಾಂತ್. ಆಯ್ಕೆ 2 ಲಕ್ಷದ್ವೀಪ. ಲಕ್ಷದ್ವೀಪ ಎರಡನೇದಾಗಿ ಬರೆದಿರುತ್ತಿರೋದು ಶ್ರೀಕಾಂತ್ ಅವರು. ಪುದುಚೇರಿ. ಉತ್ತರ ಆಯ್ಕೆ 1 ಪುದುಚೇರಿ. ಪುದುಚೇರಿ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಕೇರಳ ಆಗಿತ್ತು. ಕೇರಳ. ತಿರುವನಂತಪುರ ಅದಕ್ಕೆ ಬಹಳ ಹತ್ತಿರದಲ್ಲಿದೆ. ಪೊನ್ಮುಡಿ ಅಂದರೆ ಬಂಗಾರದ ಕೂದಲು ಅಂತ ಅರ್ಥ. ಪೊನ್ ಅಂದರೆ ಕನ್ನಡದಲ್ಲೂ ಹಳಗನ್ನಡದಲ್ಲಿ ಚಿನ್ನಕ್ಕೆ ನಾವು ಪೊನ್ ಅಂತಲೇ ನಾವು ಹೇಳ್ತೇವೆ. ಮುಡಿ ಕನ್ನಡದಲ್ಲೂ ಕೂದಲಿಗೆ ಮುಡಿ ಅಂತ ಹೇಳ್ತೇವೆ. ಹಾಗಾಗಿ ಪೊನ್ಮುಡಿ ಅಂದರೆ ಬಂಗಾರದ ಕೂದಲು ಅನ್ನೋ ಅರ್ಥ ಬರುತ್ತೆ ಈ ಬೆಟ್ಟಕ್ಕೆ. ಇದು ವಿಶೇಷವಾಗಿ ಚಾರಣಿಗರನ್ನು ಮತ್ತು ವಾಹನದಲ್ಲಿ ಯಾರು ಪ್ರವಾಸಕ್ಕೆ ಹೋಗೋದಕ್ಕೆ ಇಷ್ಟಪಡ್ತಾರೆ ಅವರನ್ನು ಆಕರ್ಷಿಸುತ್ತೆ. ಯಾಕೆಂದರೆ ಇಲ್ಲಿ 22 ತಿರುವುಗಳಿವೆಯಂತೆ. ಆ ತಿರುವುಗಳಿಗೆ ಹೇರ್ಪಿನ್ ಕರ್ವ್ ಅಂತ ಹೇಳ್ತೀವಿ. ಆ ಹೇರ್ಪಿನ್ ಕರ್ವಲ್ಲಿ ವಾಹನವನ್ನು ಚಲಾಯಿಸಿ ಬೆಟ್ಟವನ್ನು ಹತ್ತೋದು ಅತ್ಯಂತ ರೋಮಾಂಚಕರವಾದದ್ದು ಅಂತ ಹೇಳ್ತಾರೆ. ಇನ್ನು ಕೆಲವರು ಇಲ್ಲ, ಚಾರಣ ಮಾಡಿಕೊಂಡು ಈ ಬೆಟ್ಟ ಹತ್ತಿದ್ರೆ ಸೊಗಸಾಗಿರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಅದ್ಭುತವಾದ 2 ಜಲಪಾತಗಳೂ ಉಂಟು, ಕಲ್ಲಾರ್ ಜಲಪಾತ ಮತ್ತು ಮೀನ್ಮುಟ್ಟಿ ಜಲಪಾತ. ಹಾಗಾಗಿ ಇಲ್ಲಿ ಖಂಡಿತ ಒಂದು 3-4 ದಿನಗಳ ಒಂದು ಪ್ರವಾಸವನ್ನು ಹಾಕ್ಕೊಂಡು ಚಾರಣಕ್ಕೆ ಹೋಯಿತು ಅಂದರೆ ಮನಸ್ಸಿಗೆ ಖಂಡಿತ ಸಂತೋಷವಾಗುತ್ತೆ, ಅನುಮಾನ ಇಲ್ಲ. ಮುಂದಿನ ಪುಸ್ತಕ ಸಕಲ ಕಲಾವಲ್ಲಭ, ಕೂಡ್ಲು ಸುಬ್ರಾಯ ಶಾನುಭೋಗ, ವಿಜಯಲಕ್ಷ್ಮಿ ಶಾನ್ಭೋಗ್ ಬರೆದಿರುವಂಥ ಪುಸ್ತಕ. ನಮ್ಮ ಪ್ರಶ್ನೆ: ಕರ್ನಾಟಕದಲ್ಲಿ ಕ್ರಿಸ್ತಶಕ 350ರಲ್ಲಿ ದೊರೆತ ಸಂಸ್ಕೃತ ಶಾಸನವು ಯಾವುದು? ಆಯ್ಕೆಗಳನ್ನು ನೋಡೋಣ. ಹಲಸಿ ಶಾಸನ, ದೊಡ್ಡಹುಂಡಿ ನಿಷಧಿ ಶಾಸನ, ತಾಳಗುಂದ ಸ್ತಂಭ ಶಾಸನ, ಚಂದ್ರವಳ್ಳಿ ಶಾಸನ. ಮೊದಲಿಗೆ ಶಾಂತ, ಆನಂತರ ಶ್ರೀಕಾಂತ್. ಆಯ್ಕೆ 3 ತಾಳಗುಂದ. ಶ್ರೀಕಾಂತ್. 4 ಚಂದ್ರವಳ್ಳಿ ಶಾಸನ. ಉತ್ತರವನ್ನು ನೋಡೋಣ. ಚಂದ್ರವಳ್ಳಿ ಶಾಸನ ಉತ್ತರ ಸರಿಯಾಗಿದೆ. ಕೂಡ್ಲು ಸುಬ್ರಾಯ ಶಾನುಭೋಗ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಶ್ರೀಕಾಂತ್ ಅವರಿಗೆ. ಚಿತ್ರದುರ್ಗದ ಬೆಟ್ಟಗಳು ನಮಗೆಲ್ಲ ಗೊತ್ತು. ಆ ಚಿತ್ರದುರ್ಗದ ಬೆಟ್ಟಗಳಿಗೆ ಇನ್ನೂ 2 ಬೆಟ್ಟಗಳು ಸೇರಿಕೊಳ್ಳುತ್ತೆ. ಅದನ್ನು ಕಿರುಬನಕಲ್ಲು ಬೆಟ್ಟ ಮತ್ತು ಜೋಳಗುಡ್ಡ ಅಂತ ಕರೀತಾರೆ. ಈ 3 ಬೆಟ್ಟಗಳ ಸಾಲು ಒಟ್ಟಿಗೆ ಸೇರಿಕೊಂಡು ಅರ್ಧಚಂದ್ರ ಆಕೃತಿಯ ರಚನೆಯನ್ನು ಮಾಡಿದೆ. ಹಾಗಾಗಿ ಈ ಪ್ರದೇಶವನ್ನು ಚಂದ್ರವಳ್ಳಿ, ಅರ್ಧಚಂದ್ರ ಅನ್ನೋ ಅರ್ಥದಲ್ಲಿ ಚಂದ್ರವಳ್ಳಿ ಅಂತ ಕರೀತಾರೆ. ಇಲ್ಲಿ ಕ್ರಿಸ್ತಶಕ 345ರಲ್ಲಿ ನಿರ್ಮಾಣವಾದಂಥ ಒಂದು ಭೈರವೇಶ್ವರ ದೇವಾಲಯ ಉಂಟು. ಆ ದೇವಾಲಯದ ಗೋಡೆಯ ಮೇಲೆ ಸಂಸ್ಕೃತದಲ್ಲಿ ಶಾಸನವನ್ನು ಬರೆದಿದ್ದಾರಂತೆ. ಮಯೂರ ಶರ್ಮ ಈ ಶಾಸನವನ್ನು ಕೆತ್ತಿಸಿದ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗೆಯೇ ಮಯೂರ ಶರ್ಮ ಈ ಚಂದ್ರವಳ್ಳಿ ಪ್ರದೇಶದಲ್ಲಿ ಒಂದು ಕೆರೆಯನ್ನು ನಿರ್ಮಾಣ ಮಾಡ್ತಾನೆ. ನಮಗೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ನಿರ್ಮಾಣವಾದ ಮೊದಲ ಕೆರೆ. ಸಾಮಾನ್ಯವಾಗಿ ಕೆರೆಗಳು ಅಂದರೆ ಸಹಜವಾಗಿ ರೂಪುಗೊಂಡಿರುವಂಥವು. ಆದರೆ ಕೆಲವು ಸಂದರ್ಭಗಳಲ್ಲಿ ನಾವೇ ಕೆರೆಯನ್ನು ರೂಪಿಸ್ತೇವೆ. ಈಗ ಬೆಂಗಳೂರಲ್ಲಿ ಸ್ಯಾಂಕಿ ಟ್ಯಾಂಕನ್ನು ಕಟ್ಟಿರೋ ಹಾಗೆ ಈ ಪ್ರದೇಶಕ್ಕೆ ಅಗತ್ಯ ಅಂತ ಹೇಳಿ ಮಯೂರ ಶರ್ಮ ಚಂದ್ರವಳ್ಳಿ ಕೆರೆಯನ್ನು ಕಟ್ಟಿಸ್ತಾನೆ. ಆ ಕೆರೆ ಇವತ್ತಿಗೂ ಇದೆ, ಇವತ್ತಿಗೂ ನೀರಿಂದ ತುಂಬಿದೆ. ಚಿತ್ರದುರ್ಗದಂತಹ
ಬಿಸಿಲು ಹೆಚ್ಚಾಗಿರುವ ಪ್ರದೇಶದಲ್ಲಿ ಇದುವರೆಗೂ ಒಣಗಿಯೇ ಇಲ್ಲ ಈ ಕೆರೆ. ಅಷ್ಟು ಅಚ್ಚುಕಟ್ಟಾದ ಕೆರೆಯನ್ನು ಕಟ್ಟಿಸಿದ್ದಾನೆ ಮಯೂರ ವರ್ಮ. ಮುಂದಿನ ಪುಸ್ತಕ ನಕ್ಷತ್ರ ಕುಸುಮಗಳು, ಹನಿಗವನಗಳ ಪುಸ್ತಕ. ಕೆ.ಎ. ಸುಜಾತ ಲಕ್ಷ್ಮಮ್ಮ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಬಿಟ್ಟಾಕ್ಷರಗಳನ್ನು ತುಂಬಿ. ಕ್ರೋ ಕ್ಷೇ ಕು ಯು ದೇ. ಹೇಳಿ ಪ್ರಶಾಂತ್. ಕೃಷ್ಣ ಕ್ಷೇತ್ರವು ಕುದಿಯುತ್ತಿದೆ. ಕೃಷ್ಣ ಕ್ಷೇತ್ರವು ಅಂದರೆ ಯಾವುದು ಮತ್ತು ಯಾಕೆ ಕುದಿಬೇಕು ಗೊತ್ತಾಗ್ತಾ ಇಲ್ಲ ನನಗೆ. ಶಾಂತ? ಕೃಷಿ ಕ್ಷೇತ್ರವು ಕುದಿಯುತ್ತಿದೆ. ಸಾವಧಾನವಾಗಿ ಹೇಳಿ, ಇನ್ನೊಂದು ಸಲ ಹೇಳಿ. ಕೃಷಿ ಕ್ಷೇತ್ರವು ಕುದಿಯುತ್ತಿದೆ. ಕುದಿಯುತ್ತಿದೆ. ಏನು ಆ ಥರದ್ದಾಗಿದೆ? ಕುದಿಯೋಕ್ಕೆ ಕಾರಣ ಏನು? ಎಲ್ಲ ನಷ್ಟ ಆಗ್ತಾ ಇದೆ ಅಂತ. ನಷ್ಟ ಆಗ್ತಾ ಇದೆ ಅಂತ. ನಷ್ಟ ಆಗ್ತಾ ಇದ್ದರೆ ನಮಗೆ ಊಟ ತಿಂಡಿ ಸಿಗ್ತಿರಲಿಲ್ಲ. ನೋಡಿ, ಒಂದು ಚೂರು ಅರ್ಥವತ್ತಾಗಿ ಉತ್ತರ ಕೊಡ್ಲಿಕ್ಕೆ ಸಾಧ್ಯವಾ? ಪ್ರಯತ್ನ ಪಡಿ. ಶ್ರೀಕಾಂತ್ ಅವರು ಬಜರ್ ಓದ್ತಿದ್ದಾರೆ. ಹೇಳಿ ಶ್ರೀಕಾಂತ್. ಕೃಷಿ ಕ್ಷೇತ್ರವು ಕುಸಿಯುತ್ತಿದೆ. ಉತ್ತರವನ್ನು ನೋಡೋಣ. ಕೃಷಿ ಕ್ಷೇತ್ರವು ಕುಸಿಯುತ್ತಿದೆ ಅನ್ನೋದು ಸರಿಯಾದ ಉತ್ತರ. ಶ್ರೀಕಾಂತ್ ಅವರಿಗೆ ನಕ್ಷತ್ರ ಕುಸುಮಗಳು ಈ ಪುಸ್ತಕವನ್ನು ಕೊಟ್ಟಿದ್ದೇನೆ. ಯಾಕಂದರೆ ಕೃಷಿ ಕ್ಷೇತ್ರದಿಂದ ದೂರ ಹೋಗ್ತಾ ಇರೋ ಜನ ಹೆಚ್ಚಾಗ್ತಾ ಇದೆ. ಹಳ್ಳಿಗಳಲ್ಲಿ ಇರ್ತಕ್ಕಂಥ ಯುವಜನತೆ ವಿದ್ಯಾಭ್ಯಾಸವನ್ನು ಮಾಡಿ ನಗರ ಪ್ರದೇಶಗಳಿಗೆ ಬರ್ತಾ ಇದ್ದಾರೆ. ಕೃಷಿ ಕ್ಷೇತ್ರದ ಕಡೆ ಆಸಕ್ತಿಯನ್ನು ಕೊಡ್ತಾ ಇಲ್ಲ. ಹಾಗಾಗಿ ಅನೇಕ ಕೃಷಿ ಕ್ಷೇತ್ರಗಳು ಇವತ್ತು ಕಾರ್ಖಾನೆಗಳಿಗೋ ಮತ್ತೊಂದಕ್ಕೋ ಅದು ಪರಿವರ್ತನೆ ಆಗ್ತಾ ಇದೆ. ಸ್ವಲ್ಪ ಯೋಚನೆ ಮಾಡಬೇಕಾದಂಥ ವಿಚಾರ. ಮಾತೃ ಮಡಿಲು. ಸಂಪಾದಕರು ಕೆ.ವಿ. ಲಕ್ಷ್ಮಣಮೂರ್ತಿ, ಎಚ್.ವಿ. ಗಣೇಶ್ ಹಾಗೂ ಡಾಕ್ಟರ್ ಪ್ರೀತಿ ಅಶೋಕ್. ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿದೆ. 71 ಕೂಡು 30, 78 ಕಳೆ 48, 20 ಗುಣಿಸು 9, 200 ಭಾಗಿಸು 5. ಬಜರ್ ಒತ್ತಿದ್ದಾರೆ ಶಾಂತ, ಆ ನಂತರ ಪ್ರಶಾಂತ್. ಶಾಂತ, ಅಂತಿಮ ಉತ್ತರ 101. ಅಲ್ಲ, ಎಲ್ಲವನ್ನೂ ಕೂಡಬೇಕು. 351. 351? 351. 351 ಅಂತ ಹೇಳ್ತಾ ಇದ್ದಾರೆ. ಪ್ರಶಾಂತ್? ಅದೇ ಉತ್ತರ ಸರ್. ಅದೇ ಉತ್ತರ 351 ಅಂತ ಹೇಳ್ತಾ ಇದ್ದಾರೆ. ಶ್ರೀಕಾಂತ್ ಅವರೇ? ಸೇಮ್ ಆನ್ಸರ್. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 101, 30, 180, 40 ಎಲ್ಲವನ್ನು ಕೂಡಿದ್ರೆ 351 ಬಂದಿದೆ. ಈ ಉತ್ತರವನ್ನು ಮೊದಲು ಕೊಟ್ಟದ್ದು ಶಾಂತ ಅವರು. ಮಾತೃ ಮಡಿಲು ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ಈಗ ಕೊಡಲಿದ್ದೇವೆ ಸಮ್ಮೇಳನಾಧ್ಯಕ್ಷರ ಭಾಷಣಗಳು. ಸಂಪಾದಕರು ಸಿರಿಗೆರೆ ಎರಿ ಸ್ವಾಮಿ. ಪ್ರಶ್ನೆ, ಈ ಭಾರತೀಯ ಒಲಿಂಪಿಕ್ ಕ್ರೀಡಾಪಟುವನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಧೀರಜ್ ಬೊಮ್ಮದೇವರ, ಪ್ರವೀಣ್ ಜಾಧವ್, ತರುಣ್ದೀಪ್ ರಾಯ್, ಭಜನ್ ಕೌರ್. ಬಜರುತಿ ಉತ್ತರವನ್ನು ಕೊಡಿ. ಮೊದಲಿಗೆ ಶ್ರೀಕಾಂತ್, ಆನಂತರ ಶಾಂತ. ಆಯ್ಕೆ 1 ಧೀರಜ್ ಬೊಮ್ಮದೇವರ. ಶಾಂತ? ಆಯ್ಕೆ 4 ಭಜನ್ ಕೌರ್. ಉತ್ತರವನ್ನು ನೋಡೋಣ. ಧೀರಜ್ ಬೊಮ್ಮದೇವರ ಉತ್ತರ ಸರಿಯಾಗಿದೆ. ಸಮ್ಮೇಳನಾಧ್ಯಕ್ಷರ ಭಾಷಣಗಳು ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಶ್ರೀಕಾಂತ್ ಅವರಿಗೆ.
ಆಂಧ್ರ ಪ್ರದೇಶದ ಬಿಲ್ಗಾರ ಧೀರಜ್ ಬೊಮ್ಮದೇವರ. ವಿಶ್ವದಲ್ಲಿ ಇವರು 15ನೇ ಸ್ಥಾನದಲ್ಲಿದ್ದಾರೆ. 2024ರಲ್ಲಿ ಅಂದರೆ ಈ ವರ್ಷ ಈ ಒಲಿಂಪಿಕ್ ಸ್ಪರ್ಧೆ ಆರಂಭವಾಗೋದಕ್ಕೆ ಮೊದಲು ವಿಶ್ವ ಬಿಲ್ಗಾರಿಕೆಯ ಒಂದು ಸ್ಪರ್ಧೆ ನಡೀತು. ಆ ಒಂದು ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ಗಳಿಸಿದ್ದಾರೆ. ಮುಂದಿನ ಪುಸ್ತಕ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ, ಪ್ರೊಫೆಸರ್ LS ಶೇಷಗಿರಿ ರಾವ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಅ, ಮಿ, ಪ, ದಿ, ಗೋ, ಡ, ಡೆ, ಲೆ. ಶ್ರೀಕಾಂತ್. ಅಡ್ಡಗೋಡೆ ಮೇಲೆ ದೀಪ. ಪ್ರಶಾಂತ್. ದೀಪ ಅಡ್ಡಗೋಡೆ ಮೇಲೆ. ದೀಪ ಅಡ್ಡಗೋಡೆಯ ಮೇಲೆ. ಅಡ್ಡಗೋಡೆ ಮೇಲೆ. ಅಡ್ಡಗೋಡೆ ಮೇಲೆ. ಉತ್ತರವನ್ನು ನೋಡೋಣ. ಅಡ್ಡಗೋಡೆ ಮೇಲೆ ದೀಪ. ಅಡ್ಡಗೋಡೆ ಮೇಲೆ ದೀಪ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಶ್ರೀಕಾಂತ್ ಕೊಟ್ಟಿದ್ದಾರೆ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಎನ್ನುವ ಈ ಒಂದು ಪುಸ್ತಕವನ್ನು ಶ್ರೀಕಾಂತ್ ಅವರಿಗೆ ಕೊಟ್ಟಿದ್ದೇನೆ. ಈಗ 3 ಪುಸ್ತಕವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಕಡ ತಂದ ಕಾಳು ಹಸಿಯಾಗಿದೆ, ಮಲಗಲು ಬೇಕು ಪೂರ್ವ ದಿಕ್ಕು. ಶಾಂತ ಅವರು ಬಜರುತ್ತಿದ್ದಾರೆ. ಒಂದು ಉತ್ತರ ಹಸಿರು ಕಾಳು. ಹಸಿರು ಕಾಳು. 3 ಶಬ್ದ ಸಿಗ್ತಾ? ಹಾಸಿಗೆ. ಉತ್ತರ ಕೊಡಬಾರ್ದು, ಹೇಳಬೇಕು. ಸಿಕ್ಕಿದೆ ಅಂದರೆ ಸಂತೋಷ. ಸಿಕ್ಕಿದೆಯಾ? 3 3 ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಉತ್ತರ ಹೇಳಿ. ಹಸಿರು ಕಾಳು. ಹಸಿರು ಕಾಳು. ಶ್ರೀಕಾಂತ್ ಮತ್ತು ಪ್ರಶಾಂತ್ ಗೊತ್ತಾಗ್ತಾ ಇಲ್ಲ. ಒಂದು ಉತ್ತರ ಹಸಿ ಕಡಲೆ. ಕಡಲೆ. 2 ಉತ್ತರ. ಯಾರು ಬೇಕಾದರೂ ಬಜರುತ್ತಿ ಉತ್ತರ ಕೊಡಿ. ಮೊದಲಿಗೆ ಪ್ರಶಾಂತ್, ಆನಂತರ ಶ್ರೀಕಾಂತ್, ಕೊನೆಯಲ್ಲಿ ಶಾಂತ. ಪ್ರಶಾಂತ್. ಹಾಸಿಗೆ. ಹಾಸಿಗೆ. ಉತ್ತರವನ್ನು ನೋಡೋಣ. ಹಾಸಿಗೆ ಉತ್ತರ ಸರಿಯಾಗಿದೆ. ಕವನ ಸಮ್ಮಿಲನ ಈ ಪುಸ್ತಕವನ್ನು ಕೊಟ್ಟಿದ್ದೇನೆ. 3 ಉತ್ತರ. ಯಾರು ಬೇಕಾದರೂ ಬಜರುತ್ತಿ ಉತ್ತರ ಕೊಡಿ. ಶಾಂತ ಅವರು ಬಜರುತ್ತಿದ್ದಾರೆ. ಮೂಡಣ. ಮೂಡಣ. ಉತ್ತರವನ್ನು ನೋಡೋಣ. ಮೂಡಣ ಉತ್ತರ ಸರಿಯಾಗಿದೆ. ಇಲಾಖೆಗಳಲ್ಲಿ ಮೇಲಾಧಿಕಾರತ್ವ ಎನ್ನುವ ಪುಸ್ತಕ ಕೊಟ್ಟಿದ್ದೇನೆ ಶಾಂತ ಅವರಿಗೆ. ಬಾಯಿ ಬಿಟ್ಟು ಹೇಳಿದ್ರೆ ಏನಾಗುತ್ತೆ ಅಂತ ಈಗ ಗೊತ್ತಾಯ್ತಲ್ವಾ? ತಾವು ಹಾಸಿಗೆ ಅಂತ ಹೇಳಿದ್ರೆ ಆ ಉತ್ತರ ಪ್ರಶಾಂತ್ ಅವರಿಗೆ ಗೊತ್ತಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಆ ಅವಕಾಶ ಬಂದಾಗ ಅವರು ಉತ್ತರ ಕೊಟ್ಟು ಪುಸ್ತಕ ಅವರಿಗೆ ಕೊಡಬೇಕಾಯಿತು. ಆದರೆ ಉತ್ತರ ಕೊಟ್ಟಿದ್ದು ನೀವು, ಅದಂತೂ ಸ್ಪಷ್ಟವಾಗಿದೆ. ಈಗ ನಾವು ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಶ್ರೀಕಾಂತ್ ಅವರಿಗೆ ಮೊದಲ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಜಂಗು ಹಿಡಿ ಎಂಬ ನುಡಿಗಟ್ಟಿನ ಅರ್ಥವೇನು? ಜಡವಾಗು, ಬಡವಾಗು. ಜಡವಾಗು. ಮುಂದಿನ ಪ್ರಶ್ನೆ, ಅಂತಃಪುರದ ಅಧಿಕಾರಿ ಅಥವಾ ದ್ವಾರಪಾಲಕ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಂಚುಕ, ಕಂಚುಕಿ. ಕಂಚುಕ. ಮುಂದಿನ ಪ್ರಶ್ನೆ, ಮನುಕುಲವು ರಚಿಸಿದ ಸುದೀರ್ಘ ಕಾವ್ಯವು ಯಾವುದು? ರಾಮಾಯಣ, ಮಹಾಭಾರತ. ರಾಮಾಯಣ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಆಟಕ್ಕೆ ತಕ್ಕ ವೇಷ, ನೋಟಕ್ಕೆ ತಕ್ಕ ಭೂಷಣ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಮಧ್ಯಾಹ್ನದ ಹೊತ್ತಿಗೆ ಮದುವೆ, ರಾತ್ರಿಗೆ ಶೋಭನ, ಬೆಳಿಗ್ಗೆ ಬಂದ ಮಗ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಜಂಗು ಹಿಡಿ, ಜಡವಾಗು ಸರಿಯಾಗಿದೆ. 2 ಉತ್ತರ ಕಂಚುಕಿ ಆಗಬೇಕು. ಕಂಚುಕ ಅಂತ ಹೇಳಿ ಕಡಿಮೆ ಹೆಣ್ಣು ಮಕ್ಕಳು ಧರಿಸುವಂಥ ವಸ್ತ್ರ ಎನ್ನುವ ಒಂದು ಅರ್ಥ ಬರುತ್ತೆ. 3ನೇ
ಮಹಾಭಾರತ 1,00,000 ಶ್ಲೋಕಗಳಿವೆ. ರಾಮಾಯಣದಲ್ಲಿರೋದು 24,000 ಶ್ಲೋಕ. ಮುಂದಿನ ಪ್ರಶ್ನೆ, ಆಟಕ್ಕೆ ತಕ್ಕ ವೇಷ, ವೇಷಕ್ಕೆ ತಕ್ಕ ಭಾಷೆ. 5ನೇ ಪ್ರಶ್ನೆಗೆ ಉತ್ತರ, ಇದು ಹಾಲು ಮೊಸರಿನ ವರ್ಣನೆ ಆಗಿತ್ತು. ಒಂದು ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಶಾಂತಾ ಅವರಿಗೆ ಅವಕಾಶ ಬರ್ತಾ ಇದೆ. ಮೊದಲ ಪ್ರಶ್ನೆ, ಜಂಘಾಬಲ ಉಡುಗು ಎಂಬ ನುಡಿಗಟ್ಟಿನ ಅರ್ಥವೇನು? ಅಹಂಕಾರವು ತಗ್ಗು, ಹೆದರಿಕೆಯೂ ಶುರುವಾಗು. ಹೆದರಿಕೆಯೂ ಶುರುವಾಗು. ಮುಂದಿನ ಪ್ರಶ್ನೆ, ತಾಮ್ರವು ತವರವು ಸೇರಿದರೆ ಬರುವ ಲೋಹ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಹಿತ್ತಾಳೆ, ಕಂಚು. ಹಿತ್ತಾಳೆ. ಹಿತ್ತಾಳೆ. ಮುಂದಿನ ಪ್ರಶ್ನೆ, ಸಂಸ್ಕೃತದಲ್ಲಿ ರಚನೆಯಾದ ಮೊದಲ ಕಾವ್ಯ ಯಾವುದು? ರಾಮಾಯಣ, ಮಹಾಭಾರತ? ಮಹಾಭಾರತ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಆಡಿ ಉಂಡ ಕೈ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಮನಿ ಮ್ಯಾಲೆ ಮನಿ ಕಟ್ಟಿ, ಮರಿ ಸ್ವಾಮಿ ಗುಡಿ ಕಟ್ಟಿ, ಕೊಂಬಿ ಮ್ಯಾಲೆ ಕುಂತವನೇ ದಂಡನ್ನು ಕಟ್ಟಿ. ಸೈನಿಕ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ಜಂಘಾಬಲ ಹುಡುಗು, ಅಹಂಕಾರವು ತಗ್ಗು. 2 ಉತ್ತರ, ಕಂಚು ಸರಿಯಾದ ಉತ್ತರ ಆಗಿತ್ತು. 3 ಉತ್ತರ, ರಾಮಾಯಣ ಮೊದಲ ಕಾವ್ಯ ತ್ರೇತಾಯುಗದಲ್ಲಿ ನಡೆದದ್ದು. ಮಹಾಭಾರತ ದ್ವಾಪರ ಯುಗದಲ್ಲಿ ನಡೆಯುತ್ತೆ. ಹಾಗಾಗಿ ರಾಮಾಯಣ ಆದಮೇಲೆ ಮಹಾಭಾರತ ನಡೆಯುತ್ತೆ. 4ನೇ ಪ್ರಶ್ನೆಗೆ ಉತ್ತರ, ಆಡಿ ಉಂಡ ಕೈ ಅಟ್ಟಿ ಉಣ್ಣಬಲ್ಲದೆ. ಇದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ, ಇದು ಜೇನುಗೂಡಿನ ವರ್ಣನೆ ಆಗಿತ್ತು. ಪ್ರಶಾಂತ್ ಅವರಿಗೆ ಈಗ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಜಂಬದ ಕೋಳಿ ಎಂಬ ನುಡಿಗಟ್ಟಿನ ಅರ್ಥವೇನು? ಒಣಹೆಮ್ಮೆಯ ವ್ಯಕ್ತಿ, ಶೋಕಿಯನ್ನು ಮಾಡುವ ವ್ಯಕ್ತಿ. ಶೋಕಿ ಮಾಡುವ ವ್ಯಕ್ತಿ. ಮುಂದಿನ ಪ್ರಶ್ನೆ, ಈಳೆ ಜಾತಿಗೆ ಸೇರಿದ ಮರ ಮತ್ತು ಹಣ್ಣು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕಂಚಿ, ಕಂಚು. ಕಂಚಿ. ಮುಂದಿನ ಪ್ರಶ್ನೆ, ಭಗವದ್ಗೀತೆಯು ಯಾವ ಮಹಾಕಾವ್ಯದ ಒಂದು ಭಾಗವಾಗಿದೆ? ರಾಮಾಯಣ, ಮಹಾಭಾರತ? ಮಹಾಭಾರತ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಆಡೋ ಹುಡುಗಿಗೊಂದು. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಚೋಟುದ್ದ ಹುಡುಗಿಗೆ ಮಾರುದ್ದ ಸೆರವು. ಜಡೆ. ಜಡೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ಜಂಬದ ಕೋಳಿ ಒಣ ಹೆಮ್ಮೆಯ ವ್ಯಕ್ತಿ. 2 ಉತ್ತರ, ಕಂಚಿ ಸರಿಯಾಗಿದೆ. 3 ಉತ್ತರ, ಮಹಾಭಾರತ ಸರಿಯಾಗಿದೆ. 4 ಉತ್ತರ, ಆಡೋ ಹುಡುಗಿಗೊಂದು ಕಾಡೋ ಕೂಸು. ಬಾಲ್ಯ ವಿವಾಹದ ಒಂದು ಚಿತ್ರಣವನ್ನು ಕೊಡ್ತಾ ಇದೆ ಈ ಗಾದೆ. 5ನೇ ಪ್ರಶ್ನೆಗೆ ಉತ್ತರ, ಇದು ಸೌಟಿನ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಸಮಯ ಈಗ ಬಂತು. ಮೊದಲಿಗೆ ಶ್ರೀಕಾಂತ್, ತಮಗೆ ದೊರೀತಾ ಇದೆ 6 ಪುಸ್ತಕಗಳು ತಮಗೆ ದೊರೀತಾ ಇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಶಾಂತಾ ಅವರಿಗೆ 2 ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ. ಅಭಿನಂದನೆಗಳು. ಮೂರು ಪುಸ್ತಕ ಪ್ರಶಾಂತ್ ಅವರಿಗೆ ದೊರೀತಾ ಇದೆ, ಸ್ವೀಕರಿಸಿ. ಅಭಿನಂದನೆ. ಅಲ್ಯೂಮಿನಿಯಂ ಅನ್ನು ಬಡವರ ಬೆಳ್ಳಿ ಅಂತ ನಾವು ಕರೀತೇವೆ. ಒಂದು ಕಾಲದಲ್ಲಿ ಅಲ್ಯೂಮಿನಿಯಂ ಪಾತ್ರೆಗಳು ಬಹಳ ಜನಪ್ರಿಯ ಆಗಿದ್ದವು. ಈಗಲೂ ಕೆಲವು ಮನೆಗಳಲ್ಲಿ ಅಲ್ಯೂಮಿನಿಯಂ ಬಳಸೋದುಂಟು. ದಯವಿಟ್ಟು ಅಡುಗೆಗೆ ಅಲ್ಯೂಮಿನಿಯಂ ಪಾತ್ರೆಗಳನ್ನು ಬಳಸಬೇಡಿ. ಹಿತ್ತಾಳೆ ಕಂಚಿನ ಪಾತ್ರೆಗಳನ್ನು ಬಳಸಬೇಡಿ. ಸ್ಟೀಲ್ ಒಳ್ಳೆಯದು, ಎಲ್ಲಕ್ಕಿಂತಲೂ ಶ್ರೇಷ್ಠ ಮಣ್ಣಿನ ಪಾತ್ರೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.